ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ತಾಲೂಕಿನ ಈ ಸಭೆಗೆ ಹಾಜರಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳೇ ಹಾಗೂ ಇವತ್ತು ಯಾವ ಆಪ್ಷನ್ ಬರ್ತಿದ್ರು ಯಾವ ಕಾರಣಕ್ಕೆ ನೋಡಿಸಿ ಬರ್ತಾ ರಾಯಲ್ ಕುದುರೆ ಕಟ್ಟೋದಕ್ಕೆ ಆಗ್ತಾ ಇದೆ. ನಾನು ಮೊನ್ನೆ ಸ್ವಲ್ಪ ಸೂಕ್ಷ್ಮ ಹೇಳಿದ್ದೀನಿ, ಈ ಮುಳಬಾಗಿಲು ತಾಲೂಕಲ್ಲಿ ಆಪ್ಷನ್ ದೊಡ್ಡ ಕ್ಯಾಸ್ಟ್ ಬಂದು ಮರ್ಯಾದೆ, ಚಿಕ್ಕ ಕ್ಯಾಸ್ಟ್ ಬಂದು ಮರ್ಯಾದೆ ಕೊಡ್ತಾ ಇದ್ದೀರಾ. ನನ್ನ ಮರ್ಯಾದೆ ಬೀದಿಗೆ ಬಂದು ಮಾತಾಡೋ ತನಕ ನೀವು ಇಟ್ಕೊಂಡಿದೆ ಅಂತಂದ್ರೆ ನಿಮ್ಮ ಮತ್ತೆ ಬೇರೆ ನಿಮ್ಮ ಆಫೀಸ್ ಬಂದು ಬಾಗ್ಲ ಹಾಕ್ಬಿಡೋದು. ಮೊನ್ನೆ ನಿಮ್ಗೆ ಕಾಶನ್ ಕೊಟ್ಟಿದ್ವಿ, ಯಾಕೆ ಹಿಂಗೆ ಮಾಡ್ತೀರಿ ಅಂತ. 5 ದಿವಸ ಮುಂಚೆ ನೋಡಿ ಇಶ್ಯೂ ಮಾಡಿದೀವಿ. ನೋಡ 5 ಜನ 6 ಜನ ಮತ್ತೆ ಕೂತಿದ್ದೀರಿ. ನಾನು ಅಫ್ಷಲ್ ಫ್ರೀ ಆಗಿದ್ದೀನಿ, ನಾನು ಅಫ್ಷಲ್ ವಿರುದ್ಧ ಆಗ್ಬೇಕಾಗ್ತೀನಿ. ಎಷ್ಟು ಜನ ಕುಟುಂಬ ಬಂದ್ರು, ನಾವೇ ಜನ ಇದೀವಿ. ನೋಡ್ತಾ ಇದ್ರೆ ಬರ್ತಾ ಅಯ್ಯೋ ಪಾಪ ನನ್ನ ಕರ್ಮ ಏನಾಗಿದೆ, ಈ CM DCM ಬರೀ ಎನ್ಸಿನ ಆಗ್ತಾವ್ರೆ, ನನ್ನ ಕರ್ಮ ಆಗ್ಬಿಟ್ಟಿದ್ದೀರಿ ಮನಸ್ಥಿತಿ. ಇರೋ ಬರೋ ಯಾರೋ ಹೊಸ ಬಂದು ಲೇಡೀಸ್ ಅಲ್ಲ ನನ್ನ ತನಕ ಆಗ್ತಾವ್ರೆ. ಯಾಕೆ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಎಲ್ಲ ನನ್ನ ಆಲಮದಸ್ಥರೇ, ಮಾಧ್ಯಮಿತರೇ, ಎಲ್ಲ ನನ್ನ ಆಡಳಿತ ವರ್ಗದವರೇ, ಇವತ್ತೇನು 8ನೇ ತಾರೀಕು ಶ್ರೀಮಾನ್ ಕನಕ ಜಯಂತಿ ಮಹೋತ್ಸವನ್ನ ಹಾಗೂ ಕನಕ ಭವನ ಉದ್ಘಾಟನೆಯನ್ನು ಕೂಡ ಒಂದೇ ಸರಿ ಮಾಡ್ಬೇಕಂತ ನಾವೆಲ್ಲ ಸೇರಿ ತೀರ್ಮಾನಕ್ಕೆ ಬಂದಿದ್ವಿ. ಈಗಾಗಲೇ ಮನೆಗೆ ಬಂದು ಸುಮಾರು 30-35 ಜನ ಬಂದು 17ನೇ ತಾರೀಕು ಕನಕ ಜಯಂತಿಯನ್ನು ತುಂಬ ಭವನವನ್ನು ಅದ್ದೂರಿ ಮಾಡಬೇಕಂತ ನಾವೇನು ತೀರ್ಮಾನ ಮಾಡಿದ್ವಿ. ನಾನು ಕೂಡ ಅವತ್ತು ಕೂಡ ಹೇಳಿದೆ, ಮಾನ್ಯ ಶ್ರೀ ಸಿದ್ದರಾಮಯ್ಯ ಕರ್ಕೊಂಬೋಣ ಅಂತ. ಸೊ ಆಗ ಇಲ್ಲ MTV ನಾಗರಾಜರು ಮತ್ತು ವೈದ್ಯ ಸುರೇಶ್ವರೆಲ್ಲ ಬರ್ತಾರೆ, ಅವ್ರು ಮುಗಿಸೋಣ ಅಂತ ಹೇಳಿದ್ರು. ನಿಮ್ಮ ಮುಗಿಸೋಣ ಅಂತ ನಾನು ಕೂಡ ಒಪ್ಕೊಂಡೆ. ಸೊ ಅದರಿಂದ ನಾನು ಕೂಡ ಕಾಶನ್ ಕೊಟ್ಟೆ, ಸ್ವಲ್ಪ ಬೇಗ ಕರೆದುಬಿಡಿ, ಅದ್ರ ವ್ಯವಸ್ಥೆಗಳು ಬೇರೆ ಇದ್ದಾವೆ. ರಥ ಇಡೀ ತಾಲೂಕೆಲ್ಲ ಹೋಗ್ಬೇಕಂತೆ, ಬೆಳ್ಳಿ ರಥ ಮಾಡಿಬಿಟ್ಟು ಹೋಗೋಣ ಅಂತ ನಾನು ಬೇಗ ವ್ಯವಸ್ಥೆ ಮಾಡೋಣ ಅಂತ ಹೇಳಿದೆ. ಸೊ ಅದರಿಂದ ಇವತ್ತು ಹಂಗೆ ಮಾಡ್ಬೇಕಾ? ಆಯ್ತು. ಅದರಿಂದ ನಾನು ಕೂಡ ಒಂದು ಈ ವೀಕಲ್ ಡೇಟ್ ಫಿಕ್ಸ್ ಮಾಡಿ ನಿಮ್ಗೆ ಹೇಳ್ತೀನಿ, ಪ್ರಭಾಕರ್ ಫೋನ್ ಮಾಡಿ ನಿಮ್ಗೆ ಹೇಳ್ತೀನಿ. ಅಲ್ಲಿ ಮನೆಗೆ 7 ಗಂಟೆಗೆ CM ಮನೆಗೆ ಬಂದರೆ ಹೋಗಿ ಕರೆದು ಬರೋಣ. ಅವರು ಡಿಸೆಂಬರ್ ಫಸ್ಟ್ ವೀಕ್ ಅಂತ ಹೇಳೋದು ನಾನು ಸ್ವಲ್ಪ ಇನ್ನೂ ಗಲಾಟೆ ಮಾಡಬೇಕು ಇನ್ನೂ ಸ್ವಲ್ಪ ಬೇರ್ಪಡಿಸ್ತೀನಿ. ಸೊ ಅದರಿಂದ ನಾವೆಲ್ಲ ಏನು ಬಂದಿದೆ ಎಲ್ಲ ಕುಟುಂಬದವರು ಕೂಡ ಬಂದು ಕೂಡ CM ಡೇಟ್ ತಗೊಂಡ್ಬಂದು ನನ್ನ ತಾಲೂಕು CM ಬಂದು ಅನುಕೂಲ ಕೈಟಲ್ವಾ. ಸೊ ಅದರಿಂದ ಕಾರ್ಯಕ್ರಮನ ತುಂಬ ಅದ್ದೂರಿ ಮುಗಿಸೋಣ. ಅದಕ್ಕಿಂತ ಮುಂಚೆ 8ನೇ ತಾರೀಕು ನಮ್ಮ ತಾಲೂಕು ಆಫೀಸ್ ಮುಂದೆ ನಾವು ರಥವನ್ನು ಅಲಂಕಾರ ಮಾಡಿ ರಥವನ್ನು ತಯಾರು ಮಾಡಿ ನಾವು ಕಾಯ್ತಾ ಇರ್ತೀವಿ. ಆ ರಥಕ್ಕೆ ಪೂಜೆ ಮಾಡೋ ಮುಖಾಂತರವಾಗಿ ಎಲ್ಲ ಪಂಚಾಯತ್ ಆಫೀಸ್ಗೂ ಕೂಡ ಪೂಜೆ ಮಾಡೋ ಮುಖಾಂತರವಾಗಿ ಎಲ್ಲ ತಾಲೂಕು ಕಚೇರಿಯಲ್ಲಿ ಪೂಜೆ ಮಾಡೋ ಮುಖಾಂತರ ಸಾಮೂಹಿಕ ಪೂಜೆ ನಡೆಸ್ಕೊಡ್ತೀವಿ. ಅವತ್ತು ಎಲ್ಲ ಇದೇ ಕರೆಯನ್ನು ಕೊಡಿ, ಮತ್ತೆ ಅದು ಕರೆಯಕ್ಕಾಗಲ್ಲ. ನೀವು ಎಷ್ಟು ಜನ ಪರಿಚಯ ಅಂತಂದರೆ ಅಷ್ಟು ಜನ ಸೇರಿ ಅದ್ದೂರಿಯಾಗಿ ರಥವನ್ನು ನಾನು ಚಾಲನೆ ಮಾಡ್ಕೊಡ್ತೀವಿ. ಆ ರಥ 1 ತಿಂಗಳು ಅಥವಾ 20 ದಿವಸ ಇಡೀ ತಾಲೂಕೆಲ್ಲ ಹೋಗಿ ಬರಲಿ, ಅದಕ್ಕೆಲ್ಲ ವ್ಯವಸ್ಥೆಯನ್ನು ಕೂಡ ನಾನು ಮಾಡಿರ್ತೀನಿ. 8ನೇ ತಾರೀಕು ರಥ ಚಾಲನೆ ಮಾಡೋ ಮುಖಾಂತರವಾಗಿ ಅಷ್ಟರೊಳಗೆ ಡೇಟ್ ಫಿಕ್ಸ್ ಮಾಡೋಣ. 8ನೇ ತಾರೀಕು ಡೇಟ್ ಫಿಕ್ಸ್ ಮಾಡ್ಕೊಂಡು ಡೇಟ್ ಅನೌನ್ಸ್ ಆಗ್ಬಿಡ್ಲಿ, ಅದೆಲ್ಲ ಹೋಗಿ ಬಂದರೆ ಅದಕ್ಕೊಂದು ಅರ್ಥ ಇರ್ತದೆ ಅಂತ ಹೇಳ್ತಾ, ಏನು ನನಗೆ ನೀವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನನಗೆ 25 ಲಕ್ಷ ರೂಪಾಯಿ ಬೇಕು ಅಂತ ನನಗೆ ಕೇಳಿದ್ರಿ. ಸೊ ಅದರಿಂದ ನಾನು ಅವತ್ತು ಮಾತು ಕೊಟ್ಟಿದ್ದೆ, 25 ಲಕ್ಷ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದೆ. 10 ಲಕ್ಷ ಆಗಾಗಲೇ ಕ್ಯಾಶನ್ನು ನಾನು ನಗದನ್ನು ಕೊಟ್ಟಿದ್ದೀನಿ. ಉಳಿದ 15 ಲಕ್ಷವನ್ನು ಇವತ್ತು ನನ್ನ ಪ್ರಾದೇಶಿಕ ಅಭಿವೃದ್ಧಿಯಿಂದ ನಾನು ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಇದನ್ನು ತಗೊಂಡು ಆ ಮಹಾನುಭಾವನ ಕೃಪೆಗೆ ನನ್ನ ಒಂದು ಪಾತ್ರ ಕೂಡ ಇರಲಿ ಅಂತ ಬಯಸ್ತಾ, ಅದಕ್ಕೆ ಇದೇ ಸಮಯದಲ್ಲಿ ನಿಮಗೆ 15 ಲಕ್ಷ ಲಟ್ಟು ಕೊಡಬೇಕಂತ ತೀರ್ಮಾನ ಆಗಿದೆ. ಅದರಿಂದ ಸೊ ಅಧ್ಯಕ್ಷರು ಮತ್ತು ವೆಂಕಟೇಶ್ವರ ಇದನ್ನು ತಗೊಂಡ್ರೆ ನಾವು ತಲೆ ಮೇಲೆ ಬರ ಇಳಿಸ್ತೀವಿ. ನಿರ್ಮಿತಿಗೆ ಅಶ್ವಿನ್ ಕೊಟ್ಟು ಮಿಕ್ಕಿದ ಗಣೇಶ್ ಓಕೆ ಎಕ್ಸಾಕ್ಟ್ ರೆಡಿ ಇದೆ ಕೂಡ ಮಾತಾಡಿದ್ದೀನಿ. ಅದರಿಂದ ನನ್ನ ಒಂದು ಇದರಿಂದ ನನ್ನ ಕಾರ್ಯಕ್ರಮಕ್ಕೆ 25 ಲಕ್ಷ ರೂಪಾಯಿನ ಕೊಟ್ಟಿದ್ದೀನಿ. ಇನ್ನೂ ಕೂಡ ಗೌರ್ಮೆಂಟಲ್ಲಿ ನಾನು 2 ಕೋಟಿ ಬೇಕು ಅಂತ ಕೂಡ ಕೇಳಿದ್ದೆ. ಈಗಾಗಲೇ ಫೈಲ್ ರೆಡಿಯಾಗಿದೆ. ಅಲ್ಲಿಂದ GPR ಕೂಡ ಬಂದಿದೆ, GPR ಆಗಿ ಬಂದಿದೆ. 2 ಕೋಟಿ ಅಮೌಂಟ್ ಹಾಕ್ಸಿದ್ದೀನಿ. ಅದು ನೀವೆಲ್ಲ ಹೂವು ಅಂತಂದರೆ ಅವತ್ತು CM ಕಡೆ ಅವತ್ತು ಸೈನ್ ಮಾಡಿಸ್ಕೊಡ್ತೀನಿ.
GPR ನಾನೆಲ್ಲ ಫೈಲ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗಾಗಲೇ 2 ಸರಿ ಕೊಟ್ಟಿದ್ದೀನಿ. 2 ಕೋಟಿ ಕನಕಪುರ ಬೇಕೇ ಬೇಕು ಅಂತ ಕೊಟ್ಟಿದ್ದೀನಿ. ಅಲ್ಲಿ GPR ಆಗಿ ಆಲ್ರೆಡಿ ಫೋನ್ ಬಂದು ಇಲ್ಲಿಂದ ಎಲ್ಲ ಡಾಕ್ಯುಮೆಂಟ್ಸ್ ತರಿಸ್ಕೊಂಡಿದ್ದಾರೆ. ನಾನೆಲ್ಲ ಫೈಲ್ ಎತ್ಕೊಂಡ್ಬರ್ತೀನಿ. ಅಣ್ಣ ಹಿಂಗಾಗಿದೆ ಅಂತಂದ್ರೆ ಬಹುಶಃ ಅಲ್ಲೇ ನಮಗೆ ಮಂಜೂರು ಮಾಡ್ತಕ್ಕಂಥ ಸಾಧ್ಯ ಕೂಡ ಇರ್ತದೆ. ಅದರಿಂದ ಅದಾದ್ರೆ ತುಂಬಾ ಇನ್ನೂ ಅಚ್ಚುಕಟ್ಟಾಗಿ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆನ ಕೂಡ ಮಾಡಿದ್ದೆ. ಸೆಷನ್ ಕೂಡ ನನಗೆ 2 ಕೋಟಿ ಬೇಕು ಅಂತ ಕೇಳಿದ್ರು, ಒಪ್ಕೊಂಡು ಕೊಟ್ಟಿದ್ದಾರೆ. ಅದು ಫೈಲ್ ಕ್ಲೋಸಿಂಗ್ ಇದೆ. ಈ ಫೈಲ್ ಬರೋದು ಲೇಟ್ ಆಗಿದ್ದಕ್ಕೆ ನಾನು 25 ಲಕ್ಷ ಕೊಟ್ಬಿಟ್ಟಿದ್ದೆ. ಬೇಗ ಕೆಲಸ ನಡೀಲಿ ಅಂತ ಕೊಟ್ಬಿಟ್ಟಿದ್ದೆ. ಅದಕ್ಕೂ ಈ ಗೌರ್ಮೆಂಟ್ ಫೈಲ್ ಇದಾಗೋದು ಲೇಟ್ ಆಗೋದು ಬೇಡ ಅಂತ ಇದಾಗಿ ಕೊಟ್ಬಿಟ್ಟಿದ್ವಿ. ಅದರಿಂದ ಏನಿವತ್ತು ನಂಬಿಕೆ ಇಟ್ಟು ಕೂಡ ನನ್ನ ಮತಬಾಂಧವರು ಏನು ನಿಮ್ಮ ಇಡೀ ಕರ್ನಾಟಕ ರಾಜ್ಯವನ್ನ ಇಡೀ ಆಂಧ್ರ ಕರ್ನಾಟಕದಲ್ಲಿ ಬಹುತೇಕ ಜನ ಇರ್ತಕ್ಕಂಥ ಜನ ನಮ್ಮ ಕುರುಬ ಜನಾಂಗದವರು ಕೂಡ ನನ್ನ ತಾಲೂಕು ಎಚ್ಚೆತ್ತವಾಗಿದ್ದೀನಿ. ನಾನು ಬಂದಾಗಿದ್ದ ನಾನು ಯಾವ ಜಾತಿ ಕೂಡ ನಾನು ಕಡಿಮೆ ನೋಡಿದೆ. ಎಲ್ರಿಗೂ ಸರಿಸಾಮಾನ್ಯರು, ಅವರವ್ರ ಜಾತಿ ಎಲ್ರಿಗೂ ಮುಖ್ಯ ಆಗುತ್ತೆ. ಆ ಜಯಂತಿಗಳನ್ನ ತುಂಬಾ ಅದ್ದೂರಿಯಾಗಿ ಮಾಡೋ ಮುಖಾಂತರವಾಗಿ ನಾನು ಮಾಡ್ತಾ ಇದ್ದೀನಿ. ಆ ಜಾತಿಗೊಂದು, ಈ ಜಾತಿಗೊಂದು, ಆ ಪಕ್ಷಿಗೊಂದು, ಈ ಪಕ್ಷಿಗೊಂದು ನಾನು ಯಾವತ್ತೂ ಮಾಡ್ತಾ ಇಲ್ಲ. ಸೊ ಅದರಿಂದ ಇದನ್ನ ಮುಂದಾಳತ್ತು ನಾನೇ ವಹಿಸ್ಕೊಂಡು, ನಾನು ಮತ್ತೆ ವೆಂಕಟೇಶಣ್ಣ, ಸುಬ್ಬಣ್ಣ ಮತ್ತೆ ಎಲ್ಲರೂ ನಾವೆಲ್ಲ ಹೋಗಿ CM ನ ಕರೆದು, ನನಗೂ ಪ್ಲಸ್ ಪಾಯಿಂಟ್ ಇದೆ, ನಿಮ್ನೆಲ್ಲ ತೋರಿಸ್ಬಿಟ್ಟು 2 ಕೋಟಿ ಹೊಡೆದಂತ ಆಯ್ತಲ್ವಾ. ನಾನೇನು ಬೇರೆ ಕೇಳಿಲ್ಲ ಅಲ್ಲ. ಸೊ ನಾನು ಹಿಂಗೆ ಗಾರ್ಡ್ ಮಾಡ್ತೀನಿ, ನೀವು ನೋಡ್ತೀರಿ ಅಂತ ಆಯ್ತಲ್ವಾ. ಸೊ ಖಂಡಿತವಾಗ್ಲೂ ಒಳ್ಳೇದಾಗಲಿ ಅಂತ ಬಯಸ್ತಾ, ಸೊ 8ನೇ ತಾರೀಕು ಇದೇ ತಾಲೂಕು ಆಫೀಸ್ ಮುಂದ್ಗಡೆ ಇಲ್ಲೇ ಚಾಲನೆ ಕೊಡೋಣ. ದಯವಿಟ್ಟು ಬೇಗ ನಮ್ಮ ಟೈಮಿಂಗ್ ಎಲ್ಲ ನಾವು ಅಧ್ಯಕ್ಷರಿಗೆ ಹೇಳ್ತೀವಿ. ಆ ಟೈಮಿಂಗ್ ಬಂದು ಆ ರಥವನ್ನು ನೀವು ಈ ತಾಲೂಕಿಗೆ ತಗೊಂಡು ಹೋಗ್ಬೇಕಂತ ನಮ್ಮನ್ನು ಮನವಿ ಮಾಡಿ ಈ ಕಾರ್ಯಕ್ರಮನ ಶ್ರೇಷ್ಠ ಜಯಂತಿ ಆಚರಣೆ ಬಗ್ಗೆ ತಾಲೂಕು ಆಡಳಿತ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿದೆ. ಈ ಒಂದು ಸಭೆಗೆ ಮಾನ್ಯ ಶಾಸಕರು ಆಗಮಿಸಿದರೆ ಅವರಿಗೆ ನಮ್ಮ ಆಡಳಿತ ಪರವಾಗಿ ಮತ್ತು ಸಂಘದ ಪರವಾಗಿ ಆತ್ಮೀಯವಾದಂಥ ಅದೇ ರೀತಿಯಾಗಿ ತಾಲೂಕಿನ ಸ್ವಾಗತವನ್ನು ಅವರಿಗೆ ಈ ಒಂದು ನಾಡ ಹಬ್ಬಗಳ ಜಯಂತಿ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಹಾಲು ಮತ್ತು ಕುರುಬ ಸಮಾಜದ ಎಲ್ಲ ಹಿರಿಯ ಮುಖಂಡರು ಮತ್ತು ಬಂಧುಗಳಾಗಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮ ನೇತೃತ್ವ ವಹಿಸಿದ ಮಾನ್ಯ ಶಾಸಕರು ಶ್ರೀಯುತ ಕನಕ ಜಯಂತಿ ಅಧ್ಯಕ್ಷರು, ಈ ತಾಲೂಕಿನ ಶಾಸಕರಾದ ಸಮೃದ್ಧಿ ಸಮಾಜದ ಎಲ್ಲ ತಾಲೂಕಿನ ಎಲ್ಲ ಸರ್ಕಾರಿ ಇನ್ನು ಸರ್ಕಾರಗಳು ಜಾಸ್ತಿ ಬಂದಿಲ್ಲ. ಆಮೇಲೆ ಮಾತಾಡ್ತಾರೆ. ಯಾಕೆಂದರೆ ಕನಕ ಜಯಂತಿ ಮತ್ತು ಕನಕ ಸಮುದಾಯ ಭವನದ ಉದ್ಘಾಟನಾ ಕಾರ್ಯಕ್ರಮ ಇರೋದ್ರಿಂದ ಶಾಸಕರು ಹೇಳಿದರು ಡೇಟ್ ನವೆಂಬರ್ ಅಥವಾ ಡಿಸೆಂಬರ್ ನಾವು ನವೆಂಬರಲ್ಲಿ ಮಾಡೋಣ ಅಂತಿದ್ವಿ. ನಾವು ಮುಖ್ಯಮಂತ್ರಿಗಳು
ಬರಬೇಕು ಅನ್ನೋ ಉದ್ದೇಶದಿಂದ ಮುಖ್ಯಮಂತ್ರಿ ಡಿಸೆಂಬರ್ 10 ಅದರಿಂದ ಈ ಸಭೆ ಏನು ಕೊರೋನಾ ಬಂದಾಗಿಂದ ನಾವು ಜಾಸ್ತಿ ದೊಡ್ಡದಾಗಿ ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ. ಅದರಿಂದ ಈ ಕಾರ್ಯಕ್ರಮವನ್ನು ಜಾಸ್ತಿ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೊರೋನಾ ನಿಧಿಯಲ್ಲಿ ತುಂಬ ಪಂಚಾಯತ್ನಿಂದ ಪಲ್ಲಕ್ಕಿ ಕೊಡಬೇಕಾಗುತ್ತೆ. ಹೋದ ವರ್ಷದಲ್ಲಿ ಕೂಡ ನಾವು ಪಲ್ಲಕ್ಕಿ ಬಂದಿಲ್ಲ. ಅದರಿಂದ ಈ ಸಲ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಜನ ಸೇರಿಸಿ ದೊಡ್ಡ ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲಿ ಹೋದ ಸಭೆಯಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ತೀರ್ಮಾನ ಎಲ್ಲ ಹಿರಿಯರು. ಅದೇ ರೀತಿ ಇವತ್ತು ಏನು ಪೂರ್ವಭಾವಿ ಸಭೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಕೂಡ ಹೇಳಬೇಕಾಗುತ್ತೆ. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿಸಬೇಕು, ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ಶಾಸಕರು ಮಾತಾಡ್ತಾರೆ. ಹಾಗೂ ಈ ಮುಳಬಾಗಿಲಿನ ಬಗ್ಗೆ ಒಂದು ಒಳ್ಳೆ ವಿಷನ್ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಯುವ ನಾಯಕ ಒನ್ ಆ್ಯಂಡ್ ಓನ್ಲಿ ಸಮೃದ್ಧಿ ಮಂಜುನಾಥ್ ಅವರೇ, ಈ ತಾಲೂಕಿನ ದಂಡಾಧಿಕಾರಿಗಳು, ದಕ್ಷ ಅಧಿಕಾರಿಗಳು, ಡೇರ್ ಅಧಿಕಾರಿಗಳಂತ ಶ್ರೀಮತಿ ಗೀತಾರವರೇ, ಸಮಾಜದ ಎಲ್ಲ ಮುಖಂಡರುಗಳೇ, ಈಗ ಮಾತಾಡಿ ಅಂತ ಹೇಳಿದ್ರು. ಈಗ ಡೇಟ್ಗಳ ಬಗ್ಗೆ ನಾವು ಹಿಂದೆ ಸಮುದಾಯ ಭವನದಲ್ಲಿ ಅಧ್ಯಕ್ಷರಿಂದ ಸಮುದಾಯ ಮೀಟಿಂಗಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ತಾವು ಹೇಳಿದ್ರಿ 15ನೇ ತಾರೀಕು ನಂತರ ನಾವು 3 ಡೇಟ್ ತಗೊಳ್ತೀವಿ ಅಂತೇಳಿ. ಆ ಡೇಟ್ಗಳ ಬಗ್ಗೆ ಶಾಸಕರನ್ನ ಭೇಟಿ ಮಾಡಿ ಅದನ್ನು ಫಿಕ್ಸ್ ಮಾಡಿ ವಿಚಾರ ಗೊತ್ತಿದ್ರೆ ಹೇಳ್ಬೋದಾಗ್ತದೆ. ಈಗ ಮಾತಾಡಿದ್ರೆ ಏನು ಮಾತಾಡೋಕ್ಕಾಗುತ್ತೆ? ಚೆನ್ನಾಗಿ ಆಗಬೇಕು ಅನ್ನೋದು ಎಲ್ಲ ಸಮಾಜದ ಎಲ್ಲರ ಅಭಿಪ್ರಾಯ. ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಶಾಸಕರು ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಕಡೆಯಿಂದ, ಸಮಾಜದ ಕಡೆಯಿಂದ ಮುಂದೆ ನಡೀತಕ್ಕಂಥ ಕನಕದಾಸರ ಒಂದು ಜಯಂತಿಯನ್ನು, ಯಾಕಂದರೆ ಇಷ್ಟು ವರ್ಷಗಳು ಕೂಡ ಬಹಳ ವಿಜೃಂಭಣೆಯಿಂದ ನಾವು ಈ ತಾಲೂಕಿನಲ್ಲಿ ಮಾಡ್ತಾ ಬಂದಿದ್ದೀವಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕೂಡ ನಮಗೆ ಎಲ್ಲ ರೀತಿಯ ಅಧಿಕಾರಿಗಳಿಂದ ಆಗಲಿ, ಶಾಸಕರಿಂದ ಆಗಲಿ, ತಾಲೂಕು ಕಚೇರಿಯಿಂದ ಆಗಲಿ ನಮಗೆಲ್ಲ ಸಹಕಾರ ನೀಡ್ತಾ ಇದ್ದಾರೆ. ಬಹಳ ವಿಜೃಂಭಣೆ ಮಾಡ್ತಾ ಇದ್ದೀವಿ. ನಮ್ಮ ಸಮಾಜದ ಬಂಧುಗಳು ಕೂಡ ಬಹಳ ವಿಜೃಂಭಣೆಯಿಂದ ಪಲ್ಲಕ್ಕಿಗಳು ಕಟ್ಕೊಂಡ್ಬಂದು ನಾವು ಸಾರ್ವಜನಿಕ ಮೈದಾನದಲ್ಲಿ ಬಹಳ ವಿಜೃಂಭಣೆ ಮಾಡ್ತಾ ಇದ್ದೀವಿ. ಸೊ ನಮ್ಮೆಲ್ಲರ ಸಹಕಾರ ಇರುತ್ತೆ. ಆ ಡೇಟ್ಗಳನ್ನು ಈಗ ಏನು ಅವರು ಹೇಳ್ತಾ ಇದ್ದಾರಲ್ಲ, CM ಮಾತಾಡಿರ್ತೀವಿ. ಸೊ ಅದನ್ನು ಡೇಟ್ ಫಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಆ ವಿಚಾರವನ್ನು ಅದಕ್ಕಿಂತ ಮೊದಲು ಒಂದು ಸಭೆಗೆ ಸಮಾಜಕ್ಕೆ ತಿಳಿಸ್ಬಿಟ್ರೆ ಸೊ ಅವರ ವ್ಯವಸ್ಥೆ ಎಲ್ಲ ಮಾಡ್ಕೊತಾರೆ. ಸೊ ಮುಂದಿನ ಡೇಟ್ ಫಿಕ್ಸ್, ಆ ಡೇಟ್ಗೆ ಎಲ್ಲರೂ ಕೂಡ ಸಿದ್ಧತೆ ನಡೆಸಿಕೊಂಡು ನಮ್ಮೆಲ್ಲರ ಒಂದು ಉದ್ದೇಶ ಏನಂತೇಳಿ ಸಮಾಜ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಇದ್ದೀವಿ. ನಾವು ಆ ಕಾರ್ಯಕ್ರಮಕ್ಕೆ ನಾವು ಸಹಕಾರ ಕೊಡ್ತೀವಿ. ಸೊ ಎಲ್ಲರೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೆಚ್ಚಿನ ಪಲ್ಲಕ್ಕಿಗಳು ಬಂದು ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ನಮ್ಮೆಲ್ಲರೂ ಕೂಡ ಸಹಕಾರ ನೀಡಬೇಕು. ನಮ್ಮೊಂದಿಗೆ ದಂಡಾಧಿಕಾರಿಗಳು ಹಾಗೂ ಶಾಸಕರು ಇದ್ದೇ ಇರ್ತಾರೆ.